ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರೀತಿಯ ಮಕ್ಕಳೇ, ಈ ದಿನ ಎಂದಿನಂತೆ ಸಂವೇದ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮ ನಡೀತಾ ಇದೆ. ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಈಗಾಗಲೇ ಹಿಂದಿನ ಅವಧಿಯಲ್ಲಿ ಏನು ಕಲ್ತಿದ್ವಿ? ದತ್ತಾಂಶ ನಿರ್ವಹಣೆ, ಹೌದಲ್ವಾ? ಅದರ ಮೊದಲನೇ ಅವಧಿಯನ್ನು ನಾವು ನೋಡಿದ್ವಿ. ಮೊದಲನೇ ಅವಧಿಯಲ್ಲಿ ಬೇರೆ ಬೇರೆ ರೂಪದ ನಕ್ಷೆಗಳನ್ನು ರಚಿಸೋದು ಹೇಗೆ ಅನ್ನೋದನ್ನು ತಿಳ್ಕೊಂಡಿದ್ವಿ. ಇವತ್ತಿನ ಈ ಅವಧಿಯಲ್ಲಿ ಇದು ಎರಡನೇ ಅವಧಿ ಮತ್ತು ದತ್ತಾಂಶ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಕೊನೆಯ ಅವಧಿ ಕೂಡ. ಸೊ ಈ ಅವಧಿಯಲ್ಲಿ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋದಿದೆ. ಸೊ ಆ ವಿಚಾರಗಳನ್ನ ನೋಡ್ತಾ ಹೋಗೋಣ. ಏನೆಲ್ಲ ಕಲ್ತ್ಕೋತೀವಿ, ಏನೆಲ್ಲ ವಿಚಾರಗಳಿದೆ ಅನ್ನೋದನ್ನು ಚರ್ಚಿಸ್ತಾ ನೋಡ್ತಾ ಹೋಗೋಣಲ್ಲ. ಮೊದಲಿಗೆ ಅದಕ್ಕೆ ಮುಂಚೆ ಏನು ಮಾಡಬೇಕು? ಹಿಂದಿನ ತರಗತಿಯಲ್ಲಿ ಏನು ಕಲ್ತಿದ್ವಲ್ಲ ಅದನ್ನು ಒಮ್ಮೆ ಪುನರ್ಮನನ ಮಾಡ್ಕೊಂಬರೋಣ. ಏನೆಲ್ಲ ಕಲ್ತಿದ್ವಿ? ಎಸ್. ಸೊ ನೆನಪಿದೆಯಾ? ಇದು ನೋಡಿದ್ದೀರಾ? ಹೌದು. ಏನು ನಕ್ಷೆ ಇದು? ಯಾವ ನಕ್ಷೆ ಮಕ್ಕಳೇ ಇದು? ಗೊತ್ತಿದೆಯಾ ನಿಮಗೆ? ಈ ನಕ್ಷೆಗೆ ಏನಂತ ಹೆಸರು ಕರೀತಾರೆ? ಇದು ಯಾವ ವಿಧದ ನಕ್ಷೆ ಅಂತ ಹೇಳ್ತಾರೆ? ಸರಿ, ಅದು ಜೋಡಿ ಸ್ತಂಭ ನಕ್ಷೆ, ಹೌದಲ್ವಾ? ಇದು ಜೋಡಿ ಸ್ತಂಭ ನಕ್ಷೆ. ಮಕ್ಕಳೇ, ಆ ನಕ್ಷೆನ ಪೂರ್ತಿಯಾಗಿ ಗಮನಿಸಿ. ಯಾವ ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದೆ ಅದು? ನೋಡಿ, ಯಾವ ವಿಚಾರದ ಬಗೆಗಿನ ಮಾಹಿತಿಯನ್ನು ನಾನು ಈ ಒಂದು ನಕ್ಷೆಯಲ್ಲಿ ಪಡ್ಕೋಬೋದಾಗಿದೆ ಅನ್ನೋದನ್ನು ಗಮನಿಸಿ. ಯಾವುದು ಗೊತ್ತಾಯ್ತಾ? ಏನಿದೆ ಅಲ್ಲಿ? ಬೇರೆ ಬೇರೆ ವಿಷಯಗಳ ಹೆಸರನ್ನು ಕೊಟ್ಟಿದ್ದಾರೆ, ಹೌದಾ? ಹಾಗೆ ಇನ್ನೊಂದು ಭಾಗದಲ್ಲಿ ವಿದ್ಯಾರ್ಥಿಗಳು ಪಡೆದಂತಹ ಅಂಕಗಳನ್ನು ಗುರುತಿಸಿದ್ದಾರೆ. ಅದರ ಮೇಲ್ಭಾಗದಲ್ಲಿ ನೀವು ನೋಡ್ಬೋದು 2017-18, 2018-19 ಅಂಥೇಳಿ ಎರಡು ಬೇರೆ ಬೇರೆ ಬಣ್ಣದ ಆಯತಗಳನ್ನು ಸೂಚಿಸುವಂಥ ವಿಚಾರವನ್ನು ಕೂಡ ಅಲ್ಲಿ ಪಟ್ಟಿ ಮಾಡಿದ್ದಾರೆ. ಗೊತ್ತಾಯ್ತಾ? ಹೌದು, 2017-18 ಮತ್ತು 2018-19 ಈ ಎರಡೂ ಸಾಲುಗಳಲ್ಲಿ ಮಕ್ಕಳ ಅಂಕಗಳಿಕೆ ಹೇಗಿದೆ ಪ್ರತಿ ವಿಷಯದಲ್ಲಿ ಅನ್ನೋದನ್ನು ಹೋಲಿಕೆ ಮಾಡಿದ್ದಾರೆ ಮಕ್ಕಳ. ಕನ್ನಡ, ಇಂಗ್ಲೀಷ್, ಹಿಂದಿ, ಗಣಿತ, ವಿಜ್ಞಾನ ಮತ್ತು ಸಮಾಜ ಈ 6 ವಿಷಯಗಳಲ್ಲಿ ಮಕ್ಕಳ ಅಂಕಗಳಿಕೆ ಹೇಗಿದೆ ಅನ್ನೋದನ್ನು ಚರ್ಚೆ ಮಾಡಲಿಕ್ಕೆ ಅಂಥೇಳಿ ಈ ನಕ್ಷೆನ ಮಾಡಿದ್ದಾರೆ. ಹಾಗಾದರೆ ಇನ್ನೊಂದು ಪ್ರಶ್ನೆ ನೋಡೋಣ. ಎಸ್, ಈ ಪ್ರಶ್ನೆಗೆ ಉತ್ತರಿಸಿ. ಯಾವ ವಿಷಯದಲ್ಲಿ ಗರಿಷ್ಠ ಮುನ್ನಡೆಯಾಗಿದೆ? ನೋಡಿ, ನಕ್ಷೆನ ಸರಿಯಾಗಿ ಗಮನಿಸಿ. ಮುನ್ನಡೆಯಾಗಿದೆ ಅಂತ ಮಾತ್ರ ಕೇಳಿಲ್ಲ, ಅಲ್ಲಿ ಗರಿಷ್ಠ ಮುನ್ನಡೆಯಾಗಿದೆ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ನೀವಲ್ಲಿ ಗಮನಿಸಬಹುದು, ಇಂಗ್ಲೀಷ್, ಹಿಂದಿ ಮತ್ತು ಸಮಾಜ ವಿಜ್ಞಾನ 3 ವಿಷಯಗಳಲ್ಲಿ ಮುನ್ನಡೆಯಾಗಿದೆ. ಹೆಚ್ಚಿನ ಮುನ್ನಡೆ ಯಾವ ಭಾಷೆಯಲ್ಲಾಗಿದೆ ಅಥವಾ ಯಾವ ವಿಷಯದಲ್ಲಾಗಿದೆ? ಹೆಚ್ಚಿನ ಮುನ್ನಡೆ ಇಂಗ್ಲೀಷ್ ವಿಷಯದಲ್ಲಾಗಿದೆ ಅನ್ನೋದನ್ನು ಗಮನಿಸ್ಕೋಬೋದು ಮಕ್ಕಳ, ಹೌದಲ್ವಾ? ಯಾರು ಇಂಗ್ಲೀಷ್ ಹೇಳಿದ್ರಿ? ಗುಡ್. ಮುಂದಿನ ಪ್ರಶ್ನೆ ನೋಡೋಣ. ಯಾವ ವಿಷಯದಲ್ಲಿ ಗರಿಷ್ಠ ಹಿನ್ನಡೆಯಾಗಿದೆ? ನೋಡಿ, ಹಿನ್ನಡೆ ಆಗಿರೋಂಥದ್ದು ಇದೆ ಅಲ್ಲಿ, ಹೌದಲ್ಲ? ಕನ್ನಡದಲ್ಲಿ ಹಿನ್ನಡೆಯಾಗಿದೆ. ನೋಡಿದ್ರೆ 2 ಕಾಲಮಲ್ಲಿ 1 ಕಾಲಮ್ ಚಿಕ್ಕದಾಗಿರೋದು ಗಮನಿಸ್ತಾ ಇದ್ದೀರಾ, ಹೌದಲ್ವಾ? 2ನೇ ಸಾಲಲ್ಲಿರುವಂತಹ ಸಾಲು ಚಿಕ್ಕದಾಗಿದೆ. ಹಾಗೆ ವಿಜ್ಞಾನ ವಿಷಯದಲ್ಲಿ ಕೂಡ ಕಡಿಮೆ ಆಗಿದೆ. ಹಾಗಾದರೆ ಗರಿಷ್ಠ ಹಿನ್ನಡೆ ಯಾವುದರಲ್ಲಾಯಿತು? ಎಸ್, ವಿಜ್ಞಾನ ವಿಷಯದಲ್ಲಿ ಹಿನ್ನಡೆ ಆಗಿದೆ ಅಂತ ಗೊತ್ತಾಗ್ತದೆ. ಗರಿಷ್ಠ ಹಿನ್ನಡೆ ವಿಜ್ಞಾನ ವಿಷಯದ್ದಾಯಿತು. ಮುಂದಿನ ಪ್ರಶ್ನೆ ನೋಡೋಣ. ಉತ್ತರ ಮಾಡ್ತಾ ಇದ್ದೀರಲ್ವ ನೀವು ನನ್ನ ಜೊತೆಲಿ? ಎಸ್, ನೋಡಿ ಈ ಪ್ರಶ್ನೆ ನೋಡಿ. ಯಾವ ವಿಷಯದಲ್ಲಿ ಆಯಿತಾ ಸಮಾನ ಅಂಕಗಳಿಕೆ, ವ್ಯತ್ಯಾಸನೇ ಆಗಿಲ್ಲ, ಸಾಧನೆ ಸಮಾನವಾಗಿದೆ, ಎಕ್ಸಾಕ್ಟ್ಲಿ ದ ಸೇಮ್ ಇದೆ, ಯಾವುದಲ್ಲಿದೆ? ನೋಡಿ, ನಕ್ಷೆ ನೋಡಿ, ಗಮನಿಸಿ, ಹೌದಲ್ವಾ? ಗಣಿತ ವಿಷಯದಲ್ಲಿ ಸಮಾನ ಸಾಧನೆ ಆಗಿದೆ. 2 ವರ್ಷದಲ್ಲೂ ಅಷ್ಟೇ ಸಾಧನೆ ಇದೆ, ವ್ಯತ್ಯಾಸ ಆಗಲೇ ಇಲ್ಲ. ನೋಡಿದ್ರಲ್ಲ ಮಕ್ಕಳೇ, ಯಾರ್ಯಾರು ಈ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ನೋಡಿ, ಅವ್ರಿಗೆಲ್ಲ ಒಂದು ಚಪ್ಪಾಳೆ ಬರ್ತಾ ಇದೆ. ಮುಂದೆ ನೋಡೋಣ. ಇವತ್ತು ನಾವು ಕಲೀಲಿಕ್ಕೆ ಹೊರಟಿರುವಂಥದ್ದು ಏನಂದರೆ, ಕಳೆದ ಕ್ಲಾಸ್ನಲ್ಲಿ ದತ್ತಾಂಶಗಳನ್ನ ಕೊಟ್ಟಿದ್ದರೆ ಹೇಗೆ ಅದನ್ನು ನಕ್ಷೆ ರೂಪದಲ್ಲಿ ಬರೆಯೋದು ಅಂತ ನೋಡಿದ್ವಿ. ಈ ಭಾಗದಲ್ಲಿ ಮೊದಲು ದತ್ತಾಂಶಗಳ ವ್ಯವಸ್ಥೆ ಮಾಡೋದು ಹೇಗೆ,
ದತ್ತಾಂಶಗಳನ್ನು ಸಂಗ್ರಹಿಸಿದ್ದೀವಿ, ಅದನ್ನು ಪಟ್ಟಿಯ ರೂಪದಲ್ಲಿ ಬರೀಬೇಕಲ್ಲ, ಜೋಡಣೆ ಮಾಡಬೇಕಲ್ಲ, ಅದು ಹೇಗೆ ಮಾಡೋದು ಅನ್ನೋದನ್ನು ನೋಡ್ತಾ ಇದ್ದೀವಿ. ನೋಡಿ ಈ ಚಿತ್ರ ಗಮನಿಸಿ ಮಕ್ಕಳೇ, ನೋಡಿದರೆ ಈ ಥರದನ್ನು ಕೆಲವರೆಲ್ಲ ಆಟ ಆಡುತ್ತೆ ಅನಿಸುತ್ತೆ, ರೂಬಿಕ್ಸ್ ಕ್ಯೂಬ್ ಅಂತೆಲ್ಲ ಅಲ್ಲ, ಆ ಥರದ ಒಂದು ತ್ರಿಭುಜ ಗೋಪುರ ಇಲ್ಲಿದೆ. ಬೇರೆ ಬೇರೆ ಬಣ್ಣಗಳು ಕಾಣಿಸ್ತದೆ, ವರ್ಣರಂಜಿತವಾಗಿದೆ ಅಲ್ಲ, ತುಂಬ ಕಲರ್ಫುಲ್ ಆಗಿದೆ. ಈ ಕಲರ್ಸಲ್ಲಿ ಯಾವ ಬಣ್ಣ ಜಾಸ್ತಿ ಇದೆ ಗೊತ್ತಾಗ್ತಿದೆಯಾ? ಯಾವ ಬಣ್ಣ ಕಡಿಮೆ ಇದೆ ಹೋಗಲಿ? ಸ್ವಲ್ಪ ಎಣಿಸ್ಬೇಕು ಅಲ್ಲ, ನಿಧಾನಕ್ಕೆ ಎಣಿಸ್ತಾ ಇದ್ದೀರಾ, ಕೂತ್ಕೊಂಡು ನಿಧಾನವಾಗಿ ಎಣಿಸಿ ಉತ್ತರ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ. ನೋಡೋಣ ಇದನ್ನು ಹೇಗೆ ನಾವು ದತ್ತಾಂಶ ಜೋಡಣೆಯನ್ನು ಮಾಡಿ ಸುಲಭವಾಗಿ ಉತ್ತರ ಹೇಗೆ ಕಂಡುಕೊಳ್ಳೋದು, ಪಟ್ಟಿಯನ್ನು ಹೇಗೆ ತಯಾರಿಸೋದು ಅನ್ನೋದು ನೋಡೋಣ. ಈ ರೀತಿ ತಯಾರಾಗುವಂಥ ಪಟ್ಟಿಗೆ ನಾವು ಆವೃತ್ತಿ ವಿತರಣಾ ಪಟ್ಟಿ ಅಥವಾ ಆವರ್ತನ ವಿತರಣಾ ಪಟ್ಟಿ ಅಂಥೇಳಿ ಕರಿತೀವಿ ಮಕ್ಕಳೇ. ಆ ಪಟ್ಟಿಯನ್ನು ಬರೆಯೋಣ. ಮೊದಲಿಗೆ ಏನು ಬರೀಬೇಕು? ಮೊದಲು ಚಿತ್ರವನ್ನು ಮತ್ತೆ ನೆನಪು ಮಾಡ್ಕೊಳ್ಳೋಣ, ಕಾಲಮ್ಸ್ ಹಾಕೊಳ್ಳೋಣ. ಮೊದಲನೇ ಕಾಲಮ್ನಲ್ಲಿ ಬೇರೆ ಬೇರೆ ಬಣ್ಣದ ತ್ರಿಭುಜಗಳಿದೆ ಅಲ್ವಾ, ಯಾವ್ಯಾವ ಬಣ್ಣ ತ್ರಿಭುಜ ಇದೆಯೋ ಆ ತ್ರಿಭುಜಗಳನ್ನು ಗುರುತಿಸ್ಕೊಂಡ್ಬಿಡೋಣ. ಹಳದಿ ಬಣ್ಣದಿದೆ, ಕೆಂಪು ಬಣ್ಣದಿದೆ, ಹಾಗೆ ಹಸಿರು ಬಣ್ಣ, ಕೊನೆಗೆ ನೀಲಿ ಬಣ್ಣದ ತ್ರಿಭುಜಗಳಿದೆ. ಸೊ 4 ಬಣ್ಣದ ತ್ರಿಭುಜಗಳನ್ನ ನಾವಿಲ್ಲಿ ನೋಡ್ಬೋದು. ಮಕ್ಕಳೇ, ಈಗ 4 ಬಣ್ಣದ ತ್ರಿಭುಜಗಳನ್ನ ನಾವಿಲ್ಲಿ ಬರ್ಕೊಂಡಾಯಿತು. ಈ 4 ತ್ರಿಭುಜಗಳನ್ನ ಪಟ್ಟಿ ಮಾಡಿದ ಮೇಲೆ ಮುಂದೆ ಯಾವ್ಯಾವ ತ್ರಿಭುಜದ ಬಣ್ಣ, ಅಂದರೆ ಬಣ್ಣ ತ್ರಿಭುಜಗಳಿದೆಯಲ್ಲ ಇಲ್ಲಿ, ಆ ಬಣ್ಣದ ತ್ರಿಭುಜಗಳು ಎಷ್ಟಿದೆ ಅನ್ನೋದನ್ನು ಲೆಕ್ಕ ಹಾಕಬೇಕಾಗಿದೆ. ಅದಕ್ಕೆ ತಾಳೆ ಗುರುತುಗಳನ್ನು ಹಾಕ್ಕೊಳ್ತೀವಿ. ಮಕ್ಕಳೇ, ತಾಳೆ ಗುರುತು ಹಾಕೋದು ನಿಮಗೆ ಈಗಾಗಲೇ ಪರಿಚಯ ಇದೆ ಅಲ್ಲ? ಹೌದು. ಅದನ್ನು ಬಳಸ್ಕೊಂಡೀಗ ನಾವು ತಾಳೆ ಪಟ್ಟಿಯನ್ನು ಮೊದಲು ಮೊದಲಿಂದ ಶುರು ಮಾಡೋಣ. ಮೊದಲನೇ ತ್ರಿಭುಜ ತುದಿಯಲ್ಲಿ ಯಾವುದಿದೆ ಇಲ್ಲಿ ಕಲರು, ಯಾವ ಬಣ್ಣದಿದೆ? ಕೆಂಪು ಬಣ್ಣದ್ದು. ಸೊ ಕೆಂಪು ಬಣ್ಣದ ತ್ರಿಭುಜ ಇದೆ. ಸೊ ಕೆಂಪು ಬಣ್ಣದ ತ್ರಿಭುಜದ ಮುಂಭಾಗದಲ್ಲಿರುವಂಥ ಆ ಒಂದು ಭಾಗದಲ್ಲಿ ಒಂದು ಗೆರೆ ಎಳೆಯೋಣ. ಈಗ ಎರಡನೇ ಲೈನಲ್ಲಿ ನೋಡಿ, ಎರಡನೇ ಲೈನಲ್ಲಿ ಮೊದಲನೇ ಭಾಗದಲ್ಲಿ ತ್ರಿಭುಜ ಯಾವುದು ಕಲರ್ ಬಣ್ಣದಿದೆ? ಯೆಲ್ಲೋ ಕಲರ್. ಹಾಗಾಗಿ ಹಳದಿ ಬಣ್ಣಕ್ಕೆ ಒಂದು ಗೆರೆ ಎಳೆಯೋಣ. ಮುಂದೆ ನೀಲಿ ಬಣ್ಣ ಇದೆ. ಸೊ ನೀಲಿ ಬಣ್ಣಕ್ಕೆ ಗೆರೆನ ಗಮನಿಸ್ತಾ ಇದ್ದೀರಲ್ವಾ? ಹಾಗೆ ಮುಂದೆ ಹಸಿರು ಬಣ್ಣ ಇದೆ. ಹಸಿರು ಬಣ್ಣದ ಮುಂದೆ ಇರುವಂಥ ಆ ಖಾಲಿ ಜಾಗದ ಭಾಗದಲ್ಲಿ ನಾವು ಒಂದು ಗೆರೆ ಎಳೆಯೋಣ. ನೆಕ್ಸ್ಟ್ ಮೂರನೇಗೆ ಬರೋಣ. ಮೊದಲು ಯಾವ ಬಣ್ಣ ಇದೆ? ನೀಲಿ ಬಣ್ಣದಿದೆ. ಸೊ ನೀಲಿ ಬಣ್ಣದ ಭಾಗದಲ್ಲಿ ಮತ್ತೊಂದು ಗೆರೆ ಎಳೆಯೋಣ. ನಂತರ ಹಸಿರು ಭಾಗ, ಹಸಿರು. ನಂತರ ಹಳದಿ ಬಣ್ಣ ಇದೆ. ಹಳದಿ ಬಣ್ಣಕ್ಕೆ ಮತ್ತೆ ಗೆರೆ ಎಳೆಯಿರಿ. ಹಾಗೆ ನಂತರದಲ್ಲಿ ಮತ್ತೆ ನೀಲಿ ಇದೆ. ಸೊ ನೀಲಿ ಭಾಗದಲ್ಲಿ ಗೆರೆ ಎಳೆಯೋಣ. ಮುಂದೆ ಕೆಂಪಿದೆ, ಕೆಂಪು ಭಾಗದಲ್ಲಿ ಒಂದು ಗೆರೆ ಎಳೆಯೋಣ. ಹೀಗೆ 4ನೇ ಸಾಲಲ್ಲಿ ಮಾಡ್ತೀರಾ? ಈಗ ಶುರು ಮಾಡಿ. 4ನೇ ಸಾಲಲ್ಲಿ ಮೊದಲು ಯಾವ ಬಣ್ಣ ಇದೆ? ಹಳದಿ ಬಣ್ಣ ಇದೆ. ಆಮೇಲೆ ಕೆಂಪಿದೆ, ಮತ್ತೆ ಕೆಂಪಿದೆ, ಆಮೇಲೆ ನೀಲಿ ಬಣ್ಣ ಇದೆ, ಆನಂತರ ಹಸಿರು ಬಣ್ಣ ಇದೆ. ಹಸಿರಾದ ಮೇಲೆ ಮತ್ತೆ ನೀಲಿ ಇದೆ. ನೋಡಿ, 5ನೇ ಗೆರೆಯನ್ನು ಹೇಗೆ ಎಳಿತಾ ಇದ್ದೀವಿ? 4 ನೇರ ಗೆರೆ ಎಳೆದ ಮೇಲೆ ಒಂದು ಓರೆ ಗೆರೆನ ಅದರ ಮೇಲೆ ಎಳಿತೀವಿ. ಅದು 5 ಅನ್ನುವಂಥ ಗುಂಪನ್ನು ಸೂಚಿಸುತ್ತೆ. ಒಟ್ಟು 5 ಆಯಿತು. ಈಗ ಮುಂದೆ ನೀಲಿ ಆದಮೇಲೆ ಕೊನೆಗೆ ಯಾವುದಿದೆ? ಹಳದಿ ಬಣ್ಣದಿದೆ. ಹಳದಿ ಬಣ್ಣಕ್ಕೆ ಮತ್ತೊಂದು ಗೆರೆ ಎಳೆಯೋಣ. ಈಗ ಕೊನೆಯ ಸಾಲು ಹಸಿರು ಬಣ್ಣ, ಹೌದಾ? ಆಮೇಲೆ ಕೆಂಪು. ಹೇಗೆ ಎಳೆದ್ರೆ ಗೆರೆನ? ಓರೆಯಾಗಿ ಎಳೆದ್ರಲ್ಲ ಗೆರೆ, ರೈಟ್. ನಂತರ ಹಳದಿ ಬಣ್ಣ, ಮತ್ತೆ ನೀಲಿ. ಸೊ ನೀಲಿಯ ಮುಂದೆ ಇನ್ನೊಂದು ಗೆರೆ ಎಳಿ. ಈಗ 5 ಮುಂದೆ ಒಂದು ಸೇರಿತ್ತು, 6 ಆಯಿತು. ಆಯಿತಾ? ನೆಕ್ಸ್ಟ್ ಕೆಂಪು ಬಣ್ಣ, ಈಗಲೂ ಅಷ್ಟೇ, ಕೆಂಪು ಕೂಡ 6 ಆಯಿತು. ನಂತರ ಮತ್ತೆ ಕೆಂಪು, ಪಕ್ಕದಲ್ಲಿ ಮತ್ತೆ ಗೆರೆ ಎಳೆದ್ರಿ, 7 ಆಯಿತು. ಗೊತ್ತಾಗ್ತಿದೆಯಲ್ಲ? ಈಗ ಹಳದಿ ಬಣ್ಣದ ಮುಂದೆ ಮತ್ತೆ ಗೆರೆ ಎಳಿರಿ, 6 ಆಯಿತು. ಮತ್ತೆ ಹಸಿರು ಬಣ್ಣದ ಮುಂದೆ ಎಳೆಯಲ್ಲ, ಈಗ ಓರೆ ಗೆರೆ ಎಳಿತೀರಾ. ಯಾಕೆ? 5ನೇ ಅಂಕಿ ಅದು, ಹೌದಲ್ವಾ? ನಂತರ ಬ್ಲೂ ಅಂದರೆ ನೀಲಿ ಬಣ್ಣದ ಮುಂದೆ ಗೆರೆನ ಎಳೆದಿದ್ರಿ. ಹೀಗೆ ತಯಾರಿಸ್ಕೊಂಡಿದ್ದಕ್ಕೆ ನಾವೇನು ಕರಿತೀವಿ? ತಾಳೆ ಪಟ್ಟಿ ಅಂತ ಹೇಳಿ ಕರಿತೀವಿ. ಮಕ್ಕಳೇ, ತಾಳೆ ಪಟ್ಟಿ ಬರೆಯೋದು ಗೊತ್ತಾಯ್ತಲ್ಲ? ಈಗ ಈ ತಾಳೆ ಪಟ್ಟಿಯಲ್ಲಿ ನಮಗೆ ಎಷ್ಟು ಆ ಹಳದಿ ಬಣ್ಣದ ತ್ರಿಭುಜಗಳಿದೆ ಅಂತ ಗೊತ್ತಾಗೋಯ್ತು. ಎಷ್ಟಿದೆ? 6 ಗೆರೆಗಳಿದೆ ಮಕ್ಕಳೇ. 6 ಗೆರೆಗಳೇನು ಸೂಚಿಸುತ್ತೆ? 6 ಸಂಖ್ಯೆಯನ್ನು ಸೂಚಿಸುತ್ತೆ. ಸೊ ಹಾಗಾದರೆ ಅದನ್ನು ಆವರ್ತನ ಅಥವಾ ಆವೃತ್ತಿ ಅಂತ ಕರಿತೀವಿ. ಈಗ ಅಲ್ಲೇನು ಬರೀಬೇಕು? 6. ಹಾಗಾದರೆ 6 ತ್ರಿಭುಜಗಳು ಹಳದಿ ಬಣ್ಣದ ತ್ರಿಭುಜಗಳಾಗಿದೆ. ಕೆಂಪು ಎಷ್ಟಿದೆ? ಎಸ್, 7 ಇದೆ. ಹಾಗೆ ಹಸಿರು ಬಣ್ಣದ ಎಷ್ಟಿದೆ? ಹಸಿರು ಬಣ್ಣದ್ದು ನೋಡಿ ಎಷ್ಟಿದೆ? 5 ಇದೆ. ಬರೀ 5. ಹಾಗೆ ನಂತರ ಎಸ್, 7. ಈಗ ಎಲ್ಲ ತ್ರಿಭುಜನ ಒಟ್ಟಿಗೆ ಕೌಂಟ್ ಮಾಡಿ ನೋಡಿ, ನಿಮಗೆ 25 ತ್ರಿಭುಜಗಳು ಸಿಗುತ್ತೆ. ಅರ್ಥ ಆಯ್ತಲ್ಲ? ನಿಮಗೆ ಎಷ್ಟು ತ್ರಿಭುಜಗಳು ಸಿಗುತ್ತೆ? ಇಲ್ಲಿ 25 ತ್ರಿಭುಜಗಳು ಸಿಗುತ್ತೆ. ಅಲ್ಲಿ ನೀವು ಆವರ್ತನ ಪಟ್ಟಿ ಇರುವಂಥ ಸಂಖ್ಯೆಗಳನ್ನ ಕೂಡ್ಕೊಂಬಂದರೆ ಅದು ಕೂಡ ನಿಮಗೆ 25ಅನ್ನೇ ಕೊಡುತ್ತೆ. ಕೂಡಿದ್ರ 6ಕ್ಕೆ 7 ಸೇರಿದ್ರೆ 13, 13ಕ್ಕೆ 5 ಸೇರಿದ್ರೆ 18, 18ಕ್ಕೆ 7 ಸೇರಿದ್ರೆ 25. ಕ್ಲಿಯರ್ ಆಯ್ತಾ ಮಕ್ಕಳೇ? ಇದನ್ನು ನಾವು ಆವೃತ್ತಿ ವಿತರಣಾ ಪಟ್ಟಿ ಅಥವಾ ಆವರ್ತನ ಪಟ್ಟಿ ಅಂತೇಳಿ ಕೂಡ ಕರಿತೀವಿ ಮಕ್ಕಳೇ. ಈಗ ದತ್ತಾಂಶ ತುಂಬ ಕಡಿಮೆ ಇತ್ತು,
ಸುಲಭವಾಗಿ ತಾಳೆಪಟ್ಟಿ ಮಾಡಿಬಿಟ್ವಿ. ಹಾಗಾದರೆ ದತ್ತಾಂಶಗಳ ಸಂಖ್ಯೆ ಜಾಸ್ತಿ ಇದ್ದರೆ ಅವಾಗ ಹೇಗೆ ಮಾಡೋಕ್ಕಾಗತ್ತೆ? ಈ ಥರ ಪ್ರತಿಯೊಂದನ್ನು ಬರ್ಕೊಳ್ಳೋಕ್ಕಾಗತ್ತೆ. ಈಗ 4 ಬಣ್ಣದ ತ್ರಿಭುಜಗಳಿತ್ತು, ಬರೆದ್ಬಿಟ್ವಿ. 4 ತ್ರಿಭುಜಗಳು ಬರೆದ್ವಿ, ಸುಲಭವಾಗಿ ತಾಳೆಪಟ್ಟಿ ಗುರುತಿಸಿದ್ವಿ. ಅಕಸ್ಮಾತ್ ಸಂಖ್ಯೆ ಜಾಸ್ತಿ ಇತ್ತಪ್ಪ, ಆವಾಗ ನೋಡೋಣ, ಅದಕ್ಕೊಂದು ಸಾಂಖ್ಯಿಕ ದತ್ತಾಂಶ ತಗೊಳ್ಳೋಣ. ಒಂದು ಸಂಖ್ಯೆ ದತ್ತಾಂಶವನ್ನು ತಗೊಂಡು ಅಷ್ಟು ಜಾಸ್ತಿ ದತ್ತಾಂಶ ಇದ್ದರೆ ಅದನ್ನು ಹೇಗೆ ಬರೀಬೇಕು ಅನ್ನೋದನ್ನು ಈಗ ನೋಡ್ಕೊಂಬರೋಣ. ಎಸ್, ನೋಡಿ ಮಕ್ಕಳೇ, ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿರುವಂಥ ಕಾರ್ಮಿಕರಿಗೆ ಪ್ರತಿ ವಾರ ಅವ್ರಿಗೆ ಭತ್ಯೆಯನ್ನು ನೀಡಲಾಗ್ತದೆ. ಅವ್ರಿಗೆ ಸ್ಯಾಲ್ರಿಯನ್ನು ಕೊಡ್ತಾರೆ. ಆ ಸ್ಯಾಲ್ರಿ ಡೀಟೇಲ್ಸ್ ಇಲ್ಲಿದೆ. ಪ್ರತಿ ವಾರಕ್ಕೆ ಅವ್ರು ಸಿಗ್ತಿರುವಂಥ ಸಂಭಾವನೆಯನ್ನು ಇಲ್ಲಿ ನಾವು ಗುರುತಿಸ್ಕೊಂಡಿದ್ದೀವಿ. ಎಷ್ಟು ಜನರ ಮಾಹಿತಿ ಇದೆ ಇಲ್ಲಿ ಅಂತ ಹೇಳಿ ನಾನು 30 ಜನರ ಮಾಹಿತಿ ಇದೆ. ಅವರು ಪಡ್ಕೊಳ್ತಾ ಇರೋಂಥ ಸಂಬಳದ ಮಾಹಿತಿ ನಮ್ಗೆ ಕೊಟ್ಟಿದ್ದಾರೆ. ಈ ಮಾಹಿತಿನ ನೋಡಿದ್ರೆ ಇಲ್ಲಿ 30 ಜನರದು ಪ್ರತಿಯೊಂದು ಸಂಖ್ಯೆನ ಬರ್ಕೊಂಡು ತಾಳೆಪಟ್ಟಿ ಹಾಕಿ ಗುರುಸು ಮಾಡಲಿಕ್ಕೆ ಸಾಧ್ಯವೇ ಅಂತ ನೋಡಿದ್ರೆ ಸ್ವಲ್ಪ ಕಷ್ಟ, ತುಂಬ ಲೆಂತಿ ಪ್ರೊಸೀಜರ್. ಯಾಕೆಂದರೆ ನೀವು ಗಮನಿಸ್ಬೋದು, ಕನಿಷ್ಠ ಅಂದರೆ ತುಂಬ ಚಿಕ್ಕ ಸಂಖ್ಯೆ ಯಾವುದು ಅಂತ ನೋಡಿದ್ರೆ ಹುಡುಕಿ ಯಾವುದಿದೆ ಚಿಕ್ಕದು ನೋಡಿ, ಅದರಲ್ಲಿ ಆ ಭಾಗದಲ್ಲಿ ಚಿಕ್ಕದು ಯಾವ ಸಂಖ್ಯೆ ಇದೆ ನೋಡಿ, 804. ದೊಡ್ಡ ಸಂಖ್ಯೆ ಅಂತ ಯಾವುದಿದೆ ನೋಡಿ, ಹುಡುಕಿ ದೊಡ್ಡ ಸಂಖ್ಯೆ ಯಾವುದಿದೆ ಹೇಳಿದ್ರಾ? ಎಸ್, 898. ನೋಡಿ, 804 ಪ್ರಾರಂಭ ಮಾಡಿ 898ವರೆಗೂ ಪ್ರತಿಯೊಬ್ಬರಿಗೂ ನಾವು ತಾಳೆ ಹಾಕೊಂಡು ಬಂದರೆ ತುಂಬ ಟೈಮ್ ತೊಗೊಳುತ್ತೆ. ದತ್ತಾಂಶ ವಿಶ್ಲೇಷಣೆ ಮಾಡೋಕ್ಕೆ ಕೂಡ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಈ ಸಾಂಖ್ಯಿಕ ದತ್ತಾಂಶವನ್ನು ಗುಂಪುಗೂಡಿಸ್ತಾ ಇದ್ದೀವಿ. ಗುಂಪುಗಳಾಗಿ ವಿಂಗಡಣೆ ಮಾಡಿಬಿಡ್ತೀವಿ. ಅರ್ಥ ಆಯ್ತಾ? ಆ ಗುಂಪುಗಳನ್ನು ಆಗಿ ವಿಂಗಡಣೆ ಮಾಡೋದು ಹೇಗೆ, ಅದಕ್ಕೆ ಏನಂತ ಕರೀತಾರೆ ಅಂತ ಹೇಳಿದ್ರೆ, ಒಂದು ಗುಂಪಿಗೆ ಒಂದು ವರ್ಗಾಂತರ ಅಥವಾ ವರ್ಗ ಅಂಥೇಳಿ ಕರೀತಾರೆ. ವರ್ಗಾಂತರ ಅನ್ನೋ ಪದನೂ ಬಳಕೆಯಲ್ಲಿದೆ, ವರ್ಗ ಅಂತಲೂ ಕೂಡ ಕರೀತಾರೆ. ನೋಡೋಣ ಅದನ್ನು ಹೇಗೆ ಮಾಡ್ತಾರೆ. ಮೊದಲದಕ್ಕೆ ನಾವೇನು ಮಾಡೋಣ, ಮೊದಲೆಲ್ಲ ಸಂಖ್ಯೆಗಳನ್ನ ಪಟ್ಟಿ ಮಾಡ್ಕೊಂಡು ಅಲ್ಲೇನು ಸಂಖ್ಯೆಗಳಿತ್ತೋ ಅದೆಲ್ಲವನ್ನು ಇಲ್ಲಿ ನಾನು ಮತ್ತೆ ಬರ್ಕೊಂಡಿದ್ದೀನಿ ಮಕ್ಕಳೇ. ನಾನು ಆಗಲೇ ಹೇಳ್ದಂಗೆ ಇದರಲ್ಲಿ ಗುಂಪು ಮಾಡಿ ನಾವು ಸಂಖ್ಯೆಗಳನ್ನ ಜೋಡಣೆ ಮಾಡ್ತೀವಿ. ಹಾಗಾಗಿ ಗುಂಪು ಮಾಡಿದ್ದನ್ನು ಏನಂತ ಕರಿತೀನಿ ಅಂತ ಹೇಳಿದೆ, ವರ್ಗಾಂತರ ಅಂತ ಕರಿತೀವಿ. ಆ ವರ್ಗಾಂತರವನ್ನು ನಾವು ಮೊದಲನೇ ಕಾಲಮಲ್ಲಿ ಬರ್ಕೊಳ್ತೀವಿ. ನೋಡಿ, ಅಲ್ಲಿ ಮೊದಲನೇ ಕಾಲಮಲ್ಲಿ ವರ್ಗಾಂತರ ಬರಲಿಕ್ಕಿದೆ, ಪಕ್ಕದಲ್ಲಿ ತಾಳೆ ಗುರುತುಗಳನ್ನ ಹಾಕ್ತೀವಿ, ಆಮೇಲೆ ಆವೃತ್ತಿಯನ್ನು ಬರಿತೀವಿ. ನಾನು ಆಗಲೇ ಹೇಳ್ದಂಗೆ ಮೊದಲು ಇದರಲ್ಲಿ ಕನಿಷ್ಠ ಸಂಖ್ಯೆ ಯಾವುದು ಅಂತ ಹೇಳಿದೆ, ಕನಿಷ್ಠ ಪ್ರಾಪ್ತಾಂಕ 804. ಗರಿಷ್ಠ ಪ್ರಾಪ್ತಾಂಕ ಯಾವುದಿದೆ ಅಂತ ಹೇಳಿದೆ, 898. ಹೌದಲ್ವಾ? ಹಾಗಾದರೆ ಎಷ್ಟು ಸಂಖ್ಯೆಗಳನ್ನ ಜೋಡಿಸ್ಬೋದು ನಾವು ಅಂತ ಹೇಳಿದ್ರೆ, ಇಲ್ಲಿ ಹೇಳಿದ್ದೀನಿ ವರ್ಗಾಂತರದ ಗಾತ್ರ ಅಂದರೆ ಒಂದು ಗುಂಪಿನಲ್ಲಿ 10 ಸಂಖ್ಯೆಗಳಿರೋ ನೋಡ್ಕೊಳ್ಳಿ. ಎಷ್ಟು ಸಂಖ್ಯೆಗಳು? ಒಂದು ಗುಂಪಿನಲ್ಲಿ 10 ಸಂಖ್ಯೆಗಳಿರಬೇಕು. ಅದು ನಾವೇಂತ ಕರಿತೀವಿ, ವರ್ಗಾಂತರದ ಗಾತ್ರ ಅಂಥೇಳಿ ಕರಿತೀವಿ. ಇಲ್ಲಿ ಎಷ್ಟು ಸಂಖ್ಯೆ ಇರಬೇಕು ಅಂತ ಹೇಳಿದ್ದೀನಿ, 10. ಹಾಗಾದರೆ ನಾನು ಶುರು ಮಾಡ್ತಾ ಇರೋದು 800ರಿಂದ ಪ್ರಾರಂಭ ಮಾಡೋಣ. 800ರಿಂದ 810 10 ಅಂಕೆಗಳಿದೆಯಾ ಅಲ್ಲಿ ಅಂತ ಹೇಳಿದ್ರೆ ಹೌದು. 800 ಅನ್ನುವಂಥದ್ದು ಇಲ್ಲಿ ಕೆಳಮಿತಿ, 810 ಅಂತಿರೋದು ಮೇಲ್ಮಿತಿ. ನೆನ್ಪಿಟ್ಕೊಳ್ಳಿ ಪದಗಳನ್ನು. 800 ಅಂತ ಬರೆದಿರೋದು ಕೆಳಮಿತಿ, 810 ಅನ್ನೋದು ಮೇಲ್ಮಿತಿ. ಎರಡನೇ ವರ್ಗಾಂತರ ಬರೆಯೋಣ. 810ರಿಂದ 820. ಇದೇನು ಸರ್, ಮೇಲೂ 810 ಇದೆ, ಕೆಳಗೂ 810 ಬರೆದ್ರಲ್ಲ, ಈಗ 810 ಯಾವ ಗುಂಪಲ್ಲಿ ಬರೀಬೇಕು ಅನ್ನೋ ಪ್ರಶ್ನೆ ಇದೆಯಾ ನಿಮಗೆ? ನೋಡಿ ಮಕ್ಕಳೇ, ಮೊದಲನೇ ವರ್ಗಾಂತರದಲ್ಲಿ 800ರಿಂದ 810 ಇದೆ ಅಂತ ಹೇಳಿದ್ರೆ, ನೀವು ಆ ಒಂದು ವರ್ಗಾಂತರದಲ್ಲಿ ಗುಂಪು ಮಾಡುವಾಗ ಯಾವ್ಯಾವ ಸಂಖ್ಯೆ ಹಾಕ್ಬೋದು ಅಂತ ಹೇಳಿದ್ರೆ, 800ರಿಂದ ಪ್ರಾರಂಭಿಸಿ 809ರವರೆಗೆ ಆ ವರ್ಗಾಂತರದಲ್ಲಿ ಪಟ್ಟಿ ಮಾಡಬೇಕು. 810ನ್ನು ಎರಡನೇ ವರ್ಗಾಂತರ ಅಂದರೆ ಈ ಭಾಗದಲ್ಲಿ ಕೆಳಮಿತಿ ಇದೆಯಲ್ಲ, 810 ಕೆಳಮಿತಿ ಆಗಿದೆಯಲ್ಲ, ಅಲ್ಲಿ 810ನ್ನು ಸೇರಿಸ್ಕೊಳ್ಬೇಕು. ಹಾಗಾದರೆ ಮುಂದೆ ಯಾವ ವರ್ಗಾಂತರ ಬರುತ್ತೆ? 820ರಿಂದ 830. ಹಾಗಾದರೆ 820 ಎಲ್ಲಿ ಬರೀಬೇಕು? ಎರಡನೇ ವರ್ಗಾಂತರದಲ್ಲಿ ಬರೀಬೇಕು, ಮೂರನೇದಲ್ಲಿ ಬರೀಬೇಕು? ಎಸ್, ಮೂರನೇದಲ್ಲಿ ಬರೀಬೇಕು. ನೆನಪಲ್ಲಿ ಇಟ್ಕೋಬೇಕು ಇದನ್ನು. ಅರ್ಥ ಆಯ್ತಾ? 820ರಿಂದ 830 ಅಂತ ಹೇಳಿದಾಗ ಅಲ್ಲಿ ಯಾವ್ಯಾವ ಸಂಖ್ಯೆಗಳು ಬರೀಬಹುದು? 820ರಿಂದ ಪ್ರಾರಂಭ ಮಾಡಿ 829ರವರೆಗೆ ಅಲ್ಲಿ ನಾವು ಸೇರಿಸ್ಬೋದು. 830ನ್ನು ಮುಂದಿನ ವರ್ಗಾಂತರದಲ್ಲಿ ಬರಿತೀವಿ. ಹೀಗೆ ವರ್ಗಾಂತರಗಳ ಪಟ್ಟಿಯನ್ನು ಮಾಡ್ಕೊಂಡು ಹೋಗೋಣ. ನೋಡ್ತಾ ಇದ್ದೀರಲ್ಲ, ಬರೋದ್ರಾ? ಸೊ ಎಲ್ಲಿ ಗಂಟ ಬರೀಬೇಕಾಗತ್ತೆ? 898 ಅಂತಿದೆ. ಹಾಗಾದರೆ 900 ತನಕ ನಾವು ವರ್ಗಾಂತರಗಳನ್ನ ಪಟ್ಟಿ ಮಾಡ್ಕೊಳ್ಬೇಕು. ಒಟ್ಟು 10 ವರ್ಗಾಂತರಗಳು ಸಿಕ್ತು. ಈ ಒಟ್ಟು 10 ವರ್ಗಾಂತರಗಳಲ್ಲಿ ನಾವೀಗ ಗುಂಪು ಮಾಡಲಿಕ್ಕೆ ಶುರು ಮಾಡೋಣ. ಗುಂಪು ಮಾಡಬೇಕಾದ್ರೆ ಸುಲಭ ಮಾಡ್ಕೊಳ್ಳೋಕೆ ನಾವೇನು ಮಾಡ್ತೀವಿ? ತಾಳೆಗಳನ್ನ ಹಾಕ್ಕೊಳ್ತೀವಿ. ಸೊ ತಾಳೆಗಳನ್ನು ಬರ್ಕೊಳ್ಬೇಕಾಗತ್ತೆ. ಸೊ ತಾಳೆಗಳನ್ನ ಹಾಕ್ಕೊಳ್ತಾ ಹೋಗೋಣ. ಸೊ ಮೊದಲನೇ ಸಂಖ್ಯೆ ಗಮನಿಸಿ ಮಕ್ಕಳಲ್ಲಿ ಏನಿದೆ? 830. ಸೊ 830 ಅನ್ನೋ ಸಂಖ್ಯೆ ಯಾವ ಗುಂಪಲ್ಲಿ ಬರ್ತಾ ಇದೆ? ಎಸ್,
830ರಿಂದ 840 ಅನ್ನೋ ಗುಂಪಿಗೆ 830 ಬಂದು ಸೇರುತ್ತೆ. ಅಲ್ಲಿಗೆ ಒಂದು ತಾಳೆಯನ್ನು ಎಳೆಯೋಣ. ರೈಟ್. ಹಾಗೆ 835 ಗಮನಿಸಿದ್ರಾ, ಅದು ಕೂಡ ಅದೇ ವರ್ಗಾಂತರದ ಮಿತಿಯಲ್ಲೇ ಬರುತ್ತೆ. ಮತ್ತೆ ಅಲ್ಲೊಂದು ತಾಳೆಯನ್ನು ಎಳೆಯೋಣ. ಮುಂದೆ 890 ಎಲ್ಲಿ ಬರುತ್ತೆ? ಎಸ್, ಕೊನೆಯ ವರ್ಗಾಂತರದಲ್ಲಿ 890ರಿಂದ 900 ಅನ್ನುವಂಥ ಆ ವರ್ಗಾಂತರದಲ್ಲಿ ಬರುತ್ತೆ. ಸೊ ಅಲ್ಲಿ ಮತ್ತೆ ಒಂದು ತಾಳೆಗರೆಯನ್ನು ಎಳೆಯೋಣ. ಹೀಗೆ ಮುಂದುವರಿಸ್ತಾ ಹೋಗೋಣ. ಪ್ರತಿಯೊಂದನ್ನು ಗಮನಿಸ್ತಾ ಹೋಗಿ. ನೋಡಿ ಎಲ್ಲಿ ಬರುತ್ತೆ ಯೋಚನೆ ಮಾಡಿದ್ರಾ? ಎಸ್, 810ರಿಂದ 820ರಲ್ಲಿ 810 ಬಂದು ಸೇರುತ್ತೆ. ಅಲ್ಲಿ ಒಂದು ತಾಳೆಗರೆ ಎಳಿಬೇಕು. ಗೊತ್ತಾಯ್ತಲ್ಲ? ಹೀಗೆ ಪ್ರತಿಯೊಂದು ಸಂಖ್ಯೆಯನ್ನು ಯಾವ ವರ್ಗಾಂತರದ ಮಿತಿಯಲ್ಲಿ ಬರುತ್ತೆ ಅನ್ನೋದನ್ನು ಗಮನಿಸ್ಕೊಂಡು ತಕ್ಕನಂತೆ ತಾಳೆಯನ್ನು ಎಳಿಬೇಕಾಗತ್ತೆ ಮಕ್ಕಳೇ. ನೋಡ್ತಾ ಇದ್ದೀರಲ್ಲ ನಾನು ಹೇಗೆ ತಾಳೆಯನ್ನು ಬರಿತಾ ಇದ್ದೀನಿ ಅನ್ನೋದನ್ನು ಗಮನಿಸ್ತಾ ಇದ್ದೀರಲ್ವಾ? ಸೊ ಇದರಂತೆ ನೀವು ಕೂಡ ನಿಮ್ಮ ಪುಸ್ತಕದಲ್ಲಿ ಈಗ ಸಂಖ್ಯೆಗಳನ್ನ ಪಟ್ಟಿ ಮಾಡಿಕೊಂಡು ಹೀಗೆ ತಾಳೆಯನ್ನು ಎಳೆದು ತಾಳೆ ಪಟ್ಟಿಯನ್ನು ತಯಾರಿಸಬೇಕಾಗತ್ತೆ ಮಕ್ಕಳೇ. ಪ್ರತಿಯೊಂದು ಸಂಖ್ಯೆ ನೋಡಿ ಯಾವ ಕಾಲಮ್ಗೆ ಹೋಗ್ತೇವೆ ಚೆನ್ನಾಗಿ ಗಮನಿಸ್ಕೊಳ್ಳಿ. 845, 840ರಿಂದ 850 ವರ್ಗಾಂತರದ ಮಿತಿ ಸೇರ್ಪಡುತ್ತೆ. ಅದಲ್ಲಿ ಬಂದು ಸೇರಿದಾಗ ಅಲ್ಲೊಂದು ತಾಳೆ ಎಳಿಬೇಕಾಗತ್ತೆ. ಹೀಗೆ ಪ್ರತಿಯೊಂದು ಸಂಖ್ಯೆಯನ್ನು ಕೂಡ ನಾನೀಗ ಗುರುತಿಸ್ತಾ ಹೋಗ್ತಾ ಇದ್ದೀನಿ. ಗಮನಿಸ್ತಾ ಹೋಗಿ. ಎಸ್, ನೋಡ್ತಾ ಇದ್ದೀರಲ್ವಾ ಹೇಗೆ ತಾಳೆಗಳನ್ನು ಬರಿತಾ ಇದ್ದೀವಿ ಅಂತ. ಸೊ ಪ್ರತಿಯೊಂದು ವರ್ಗಾಂತರದ ಮಿತಿಯಲ್ಲಿ ಅದು ಸೇರ್ಪಡೆ ಆಗ್ತಾ ಇದೆ. ಅಲ್ಲಿಗೆ ನಾವು ತಾಳೆಯನ್ನು ಎಳೆಯೋದನ್ನು ಗಮನಿಸ್ತಾ ಇದ್ದೀವಿ. ಹೀಗೆ ನಾವು 30 ಅಂಕೆಗಳನ್ನ ಇದೇ ಥರ ತಾಳೆ ಪಟ್ಟಿ ತಯಾರಿಸ್ಕೊಳ್ಬೇಕಾಗತ್ತೆ. ನೋಡ್ತಾ ಇದ್ದೀರಾ? ನೀವು ಕೂಡ ರಚನೆ ಮಾಡಬೇಕು. ಗಮನಿಸಿ ಸರಿಯಾಗಿ. ಎಲ್ಲಿ ಹೋಗ್ತಿದೆ ಅದು? ಸರಿ ಇದೆಯಾ? ರೈಟ್. ಹಾಗೆ ಮುಂದಿನ ಸಂಖ್ಯೆ ನೀವು ಹೇಳ್ತಾ ಇದ್ದೀರಲ್ವಾ ಎಲ್ಲಿ ಬರುತ್ತೆ ಅಂತ ಜೋಡಣೆ ಮಾಡ್ತಾ ಇದ್ದೀರಾ? ಎಸ್, 835. ಮತ್ತೆ 835 ಬಂತು. ಮತ್ತೆ ಎಲ್ಲಿ ಬರ್ತದೋ? ಮತ್ತದು ಅದೇ ರೋಗೆ ಹೋಗುತ್ತೆ. 830ರಿಂದ 840. ಹಾಗೆ ನೆಕ್ಸ್ಟ್ ಸಂಖ್ಯೆ ಯೋಚನೆ ಮಾಡಿ ಸರಿಯಾಗಿ ಆ ಕಾಲಮ್ಗೆ ಸೇರ್ಪಡಿಸಿ. ಆಯಿತಾ? ಮಾಡಿದರೆ ಯಾರು ಮಾಡಿದರೆ ಅವರು ಚೆಕ್ ಮಾಡ್ಕೊಳ್ತಾ ಹೋಗಿ. ಕರೆಕ್ಟಾಗಿ ಮಾಡಿದ್ದೀವಾ, ನಾವು ಸಂಖ್ಯೆನ ಕರೆಕ್ಟಾಗಿ ಜೋಡಿಸ್ತಾ ಇದ್ದೀವಾ ಆ ಜಾಗದಲ್ಲಿ ಅನ್ನೋದನ್ನು ನೋಡ್ತಾ ಹೋಗಿ. 868 ಎಲ್ಲಿ ಬರುತ್ತೆ? ಹೌದಾ? 860ರಿಂದ 870ರಲ್ಲಿ ಬರುತ್ತೆ. 890 ಮತ್ತೆ ಬಂತು. ಎಲ್ಲಿ ಬರುತ್ತೆ? 890ರಿಂದ 900 ಪಟ್ಟಿಲಿ ಬರುತ್ತೆ. ನೋಡಿ ಎಲ್ಲ ಸಂಖ್ಯೆಗಳು ಪೂರ್ಣ ಮಾಡ್ತಾ ಇದ್ದೀವಿ. ಈಗ 806 ಬಂತು. ಎಲ್ಲಿ ಹೋಗ್ತಿದೆ? ಎಸ್, ಮೊದಲನೇ ವರ್ಗಾಂತರ ಮಿತಿಗೆ ಸೇರುತ್ತೆ. ಕೊನೆಯದಾಗಿ ಮತ್ತೊಂದು ಸಂಖ್ಯೆ. ಎಸ್, 840. ಅಲ್ಲಿಗೆ ಎಲ್ಲ ಸಂಖ್ಯೆಗಳು ಖಾಲಿ ಆಯ್ತಾ? ಇಲ್ಲೋ ಎಲ್ಲ ಸಂಖ್ಯೆಗಳು ಎಲ್ಲಿ ಬಂದು ಸೇರಿಕೊಳ್ತು? ಎಲ್ಲ ತಾಳೆ ಪಟ್ಟಿ ಬರೆದ್ರಲ್ಲ ಅಲ್ಲಿ ಬಂದು ಸೇರ್ತು. ಎಲ್ಲ ಸಂಖ್ಯೆಗಳು ಖಾಲಿ ಆಯಿತಾ? ಅಲ್ಲಿಗೆ 30 ಅಂಕೆಗಳನ್ನ ಇಲ್ಲಿ ಬರ್ತಿದ್ದೀವಾ? ಸರಿಗೆ ಬರ್ದುವಾ? ನೋಡೋಣ ಹೇಗೆ ಗೊತ್ತಾಗುತ್ತೆ. ಆವೃತ್ತಿ ಬರೆದ ಮೇಲೆ ಆ ಆವೃತ್ತಿಯನ್ನು ನೀವು ಒಟ್ಟುಗೂಡಿಸಿದ್ರೆ ಅಲ್ಲಿ 30 ಸಿಗ್ತಾ ಇದೆ ಅಂತ ಹೇಳಿದ್ರೆ ನೀವು ಎಲ್ಲ ಸಂಖ್ಯೆಗಳನ್ನೂ ಆಲ್ಮೋಸ್ಟ್ ಪಟ್ಟಿ ಮಾಡಿದಿರಿ ಅಂತ ಆಗುತ್ತೆ. ಅದೇ ಸರಿಯಾಗಿ ಪಟ್ಟಿ ಮಾಡಿದ್ದೀರಾ ಅದು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಆಯಿತಾ? ಸೊ ಮೊದಲು 3 ಗೆರೆಗಳಿದೆ, ಹಾಗಾದರೆ ಆವೃತ್ತಿ 3 ಆಯಿತು. ನಂತರ 2 ಗೆರೆಗಳಿದೆ, ಆವೃತ್ತಿ 2 ಅಂತ ಆಯಿತು. ಮುಂದೆ ಒಂದೇ ಗೆರೆ ಇದೆ, ಹಾಗಾದರೆ ಅದು 1 ಅಂತ ಆಯಿತು. ನೆಕ್ಸ್ಟು ಎಸ್, ಬರ್ಕೊಳ್ತಾ ಹೋಗಿ. ಪ್ರತಿಯೊಂದು ಸಂಖ್ಯೆಗಳನ್ನ ಬರಿತಾ ಹೋಗೋಣ. ತಿಳಿತಲ್ವ ಹೇಗೆ ಬರೀಬೇಕು ಅಂತ? ಸೊ ಇದನ್ನು ನಾವು ತಾಳೆ ಪಟ್ಟಿ ಅಥವಾ ಆವೃತ್ತಿ ವಿತರಣಾ ಪಟ್ಟಿ ಅಂಥೇಳಿ ಕರಿತೀವಿ ಮಕ್ಕಳ. ಈ ಆವೃತ್ತಿ ವಿತರಣಾ ಪಟ್ಟಿ ಮಾಡಿ ಈ ಥರ ಗುಂಪು ಮಾಡಿ ನಾವು ಏನು ಒಂದು ಪಟ್ಟಿಯನ್ನು ತಯಾರಿಸಿದ್ವಿ, ಇದು ಒಂದೇ ಥರ ಅಲ್ಲ, ಇನ್ನೊಂದು ಥರನೂ ಕೂಡ ಮಾಡ್ತೇವೆ. ಅದನ್ನು ನೀವು ಮುಂದಿನ ತರಗತಿಯಲ್ಲಿ ಕಲ್ತ್ಕೊಳ್ತೀರಾ. ಮುಂದೆ ನೋಡೋಣ. ಈ ಆವೃತ್ತಿ ವಿತರಣಾ ಪಟ್ಟಿ ಈ ಥರ ಮಾಡಿದ್ಮೇಲೆ ಇಂಥ ಆವೃತ್ತಿ ವಿತರಣಾ ಪಟ್ಟಿಗೆ ನಕ್ಷೆ ರಚಿಸೋಕ್ಕಾಗತ್ತಾ ಅನ್ನೋ ಪ್ರಶ್ನೆ ಬಂದಿರಬೇಕಲ್ವ ನಿಮಗೆ. ಯಾಕಂದರೆ ಗುಂಪು ಮಾಡದೇ ಇರುವಾಗ ಸುಲಭವಾಗಿ ನಾವು ನಕ್ಷೆಗಳನ್ನ ಬರೆದುಬಿಟ್ವಿ. ಈಗ ಗುಂಪು ಮಾಡಿಬಿಟ್ಟಿದ್ದೀವಿ, ಯಾವ ಅಂಕೆ ಎಲ್ಲಿಗೆ ಹೋಗಿ ಸೇರುತ್ತೆ ಅನ್ನೋದು ಹೆಂಗೆ ಗುರ್ಸೋಕ್ಕಾಗತ್ತೆ? ಅದಕ್ಕೆ ನಕ್ಷೆ ಬರೆಯೋಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮೂಡಿದೆ ಅಲ್ವ ನಿಮ್ಮ ತಲೆಯಲ್ಲಿ? ಎಸ್, ಅದಕ್ಕೂ ಕೂಡ ನಕ್ಷೆ ಬಿಡಿಸ್ಲಿಕ್ಕಾಗತ್ತೆ. ಆ ಥರದ್ದು ಒಂದು ನಕ್ಷೆ ನಾವಿವತ್ತು ಪರಿಚಯ ಮಾಡ್ಕೊಳ್ತಾ ಇದ್ದೀವಿ. ನೋಡೋಣ. ಆ ಪಟ್ಟಿಯನ್ನು ಬರ್ಕೊಂಡಿದ್ದೇನೆ. ಅದಕ್ಕೆ ಹೇಗೆ ನಕ್ಷೆನ ಗುರುತಿಸ್ಬೇಕು ಅನ್ನೋದನ್ನು ನೋಡೋಣ. ಅದಕ್ಕೆ ಮುಂಚೆ ಒಂದಷ್ಟು ಪ್ರಶ್ನೆಗಳನ್ನು ಹೊತ್ಕೊಂಬಂದಿದ್ದಾನೆ ನಮ್ಮ ಹುಡುಗ. ಏನು ಪ್ರಶ್ನೆ ಇದೆ ನೋಡಿ. ಯಾವ ಗುಂಪಿನಲ್ಲಿ ಅತಿ ಹೆಚ್ಚು ಕಾರ್ಮಿಕರಿದ್ದಾರೆ ಅಂತ ಪ್ರಶ್ನೆ ಕೇಳ್ತಿದ್ದಾನೆ. ಯಾವ ಗುಂಪಲ್ಲಿ ಅತಿ ಹೆಚ್ಚು ಕಾರ್ಮಿಕರಿದ್ದಾರೆ ನೋಡಿದ್ರಾ? ಎಸ್, 830ರಿಂದ 840. ವೆರಿ ಗುಡ್. ಅಲ್ಲಿ 9 ಜನ ಕಾರ್ಮಿಕರಿದ್ದಾರೆ. ನೀವು ಆವೃತ್ತಿ ಸಂಖ್ಯೆ ಪಟ್ಟಿಯನ್ನು ನೋಡಿದ್ರೆ ಅಲ್ಲೇ ಅತಿ ಹೆಚ್ಚು ಜನ ಇರೋದು, ಹೌದಲ್ವಾ? ನಿಮ್ಮ ಉತ್ತರ ಸರಿಯಾಗಿದೆ. ಅದಕ್ಕೆ ನಿಮಗೆ A+ ಗ್ರೇಡ್ ಸಿಗ್ತಾ ಇದೆ. ಯಾರ್ಯಾರೆಲ್ಲ ಉತ್ತರ ಹೇಳಿದವ್ರಿಗೆಲ್ಲ A+ ಗ್ರೇಡ್ ಸಿಕ್ತು. ಎಸ್. ಇನ್ನೊಂದು ಪ್ರಶ್ನೆ ನೋಡೋಣ. 850 ರೂಪಾಯಿ ಅಥವಾ ಹೆಚ್ಚು ದುಡಿಯುವ ಕಾರ್ಮಿಕರೆಷ್ಟು ಅಂತ ಕೇಳಿದ್ದಾರೆ. ಪ್ರಶ್ನೆ ಸರಿಯಾಗಿ ಓದ್ಕೊಳ್ಳಿ. 850 ರೂಪಾಯಿ ಅಥವಾ ಅದಕ್ಕಿಂತ ಹೆಚ್ಚು ದುಡಿಯುವಂಥ
ಕಾರ್ಮಿಕರೆಷ್ಟು? 850 ಅನ್ನೋ ಸಂಖ್ಯೆ ಎಲ್ಲಿ ಸೇರಿರುತ್ತೆ ಅದನ್ನು ನೋಡ್ಕೊಳ್ಳಿ. 850 ಅನ್ನೋ ಸಂಖ್ಯೆ 850ರಿಂದ 860 ಆ ವರ್ಗಾಂತರದಿಂದ ಪ್ರಾರಂಭ ಮಾಡಿಕೊಂಡು ಕೊನೆಯ ತನಕ ನಾವು ಲೆಕ್ಕ ಹಾಕಬೇಕಾಗತ್ತೆ. ನೋಡಿ ಮಕ್ಕಳೇ, ಅದಷ್ಟನ್ನು ನಾವೀಗ ಕೂಡ್ಕೊಳ್ಬೇಕಾಗತ್ತೆ. ಅದನ್ನು ಕೂಡಿದಾಗ ನನಗೆ ಒಟ್ಟು ಕಾರ್ಮಿಕರ ಸಂಖ್ಯೆ ಸಿಗುತ್ತೆ. ಯಾವುದು? 850 ರೂಪಾಯಿ ಅಥವಾ ಹೆಚ್ಚು. ನೋಡಿ, ಹಿಂದೆನೂ 850 ಇದೆ. ಆ ವರ್ಗಾಂತ ತಗೋಬಹುದಾ? ನಾನು ಆಗಲೇ ಹೇಳಿದ್ದೀನಿ, ಮೇಲ್ಮಿತಿ ಆಗಿರುವಂಥ ಸಂಖ್ಯೆ ನಾವಲ್ಲಿ ಕನ್ಸಿಡರ್ ಮಾಡ್ತಾ ಇಲ್ಲ. 850ರಲ್ಲಿ 849 ಕೊನೆಯ ಸಂಖ್ಯೆ. 850 ಮುಂದಿನ ವರ್ಗಾಂತರದ ವ್ಯಾಪ್ತಿಯಲ್ಲಿ ಬರಿತಾ ಇದ್ದೀವಿ. ಹಾಗಾಗಿ ಇಲ್ಲಿಂದ ಪ್ರಾರಂಭಿಸಬೇಕು. ಕೊನೆಗೆ 900 ಅನ್ನುವಂಥ ಸಂಖ್ಯೆಯ ತನಕ ಇರುವಂಥ ಆವೃತ್ತಿಯನ್ನು ನಾವು ಕೂಡ್ಕೊಳ್ಬೇಕಾಗತ್ತೆ. ಎಲ್ಲವನ್ನ ಕೂಡಿದ್ರಾ? ಎಷ್ಟು ಬಂತು? ಎಸ್, 10 ಸರಿಯಾದ ಉತ್ತರ. ವೆರಿ ಗುಡ್, ಸರಿಯಾದ ಉತ್ತರ ಬಂತು. ರೈಟ್, ಈಗ ಇದಕ್ಕೆ ನಕ್ಷೆ ರಚಿಸೋಣ. ನಿಮ್ಗೆ ಆಗಲೇ ಬಂದಿತ್ತಲ್ಲ ಪ್ರಶ್ನೆ, ಆ ಪ್ರಶ್ನೆಗೆ ಈಗ ಉತ್ತರ ಸಿಗುತ್ತೆ ನೋಡೋಣ. ನಾನು ಅದೇ ವರ್ಗಾಂತರಗಳನ್ನು ಹೀಗೆ ಅಡ್ಡ ಸಾಲಿನಲ್ಲಿ ಬರ್ತಿದ್ದೀನಿ ಮಕ್ಕಳೇ, ಅಷ್ಟೇ. ಈಗ ನಕ್ಷೆ ರಚಿಸೋದು ಹೇಗೆ, ಅದಕ್ಕೊಂದು ಗ್ರಾಫ್ ಹಾಳೆ ತಗೊಳ್ಳೋಣ. ಗ್ರಾಫ್ ಹಾಳೆ ಇದೆ. ಇದರ ಮೇಲೆ ಎಕ್ಸ್ ಅಕ್ಷವನ್ನು ಗುರುತಿಸಿ. ಎಕ್ಸ್ ಅಕ್ಷದ ಮೇಲೆ ವರ್ಗಾಂತರಗಳನ್ನ ಗುರುತಿಸ್ತೀವಿ. ಏನನ್ನು ಗುರುತಿಸ್ತೇವೆ? ವರ್ಗಾಂತರಗಳು. ಇಲ್ಲಿ ವರ್ಗಾಂತರಗಳು ಏನನ್ನು ಸೂಚಿಸ್ತಿದೆ ನಮಗೆ? ಕಾರ್ಮಿಕರು ಪಡೆಯುವಂಥ ಸಂಭಾವನೆಯನ್ನು, ಭತ್ಯೆಯನ್ನು, ವಾರದ ಭತ್ಯೆಯನ್ನು ತೋರಿಸ್ತಾ ಇದೆ. ಹೌದಾ? ವೈ ಅಕ್ಷದ ಮೇಲೆ ಏನು ಗುರುತಿಸ್ತೇವೆ? ವೈ ಅಕ್ಷದ ಮೇಲೆ ಆವೃತ್ತಿಯನ್ನು ಗುರುತಿಸ್ತೇವೆ. ಅಂದರೆ ಎಷ್ಟು ಕಾರ್ಮಿಕರು ಆ ಹಣವನ್ನು, ಆ ರೇಂಜಲ್ಲಿ ಹಣವನ್ನು ಪಡ್ಕೊಳ್ತಾರೆ ಅನ್ನೋದನ್ನು ಗುರುತಿಸ್ತೀವಿ ಮಕ್ಕಳೇ. ಅದನ್ನು ಬರ್ಕೊಂಬಿಡೋಣ, ಆಯಿತಾ? ಎಕ್ಸ್ ಅಕ್ಷದ ಮೇಲೆ ಮತ್ತು ವೈ ಅಕ್ಷದ ಮೇಲೆ ಒಂದು ಮಾನ, 1 ಸೆಂಟಿಮೀಟರ್ ಅಂತ ಹೇಳಿದ್ರೆ 10 ಅನ್ನೋದನ್ನು ತೋರಿಸುತ್ತೆ. ಯಾಕಂದರೆ 800ರಿಂದ 810 ಗಾತ್ರ ಎಷ್ಟಿದೆ? 10 ಗಾತ್ರ ಇದೆ. ಸೊ ಅದಕ್ಕೆ ಆ 1 ಸೆಂಟಿಮೀಟರ್ ಅಗಲ ಏನಿದೆ ಅದು 10 ಯೂನಿಟ್ಸನ್ನು ಸೂಚಿಸುತ್ತೆ ಅಂತ. ವೈ ಅಕ್ಷದ ಮೇಲೆ 1 ಸೆಂಟಿಮೀಟರ್ ಅಂದರೆ ಒಬ್ಬ ಕಾರ್ಮಿಕ ಅಂತ ಸೂಚನೆ ಮಾಡುತ್ತೆ. ತಿಳಿತಲ್ಲ? ಸೊ ಈಗ ವಾರದ ಭತ್ಯೆ ಎಕ್ಸ್ ಅಕ್ಷದ ಮೇಲೆ ಬರ್ತಾ ಇದ್ದೀವಿ, ವೈ ಅಕ್ಷ ಮೇಲೆ ಕಾರ್ಮಿಕರ ಸಂಖ್ಯೆಯನ್ನು ಗುರುತಿಸ್ಕೊಳ್ತೇವೆ. ಸೊ 2 ಅಕ್ಷರಗಳು ಸೇರುವಂಥ ಬಿಂದು 0ಯನ್ನು ಗುರುತಿಸಿದ್ದೀವಿ. ಈಗ ಪ್ರತಿಯೊಂದು ವರ್ಗಾಂತರದ ಕೆಳಮಿತಿಗಳನ್ನು ಬರ್ಕೊಂಡು ಹೋಗಿ. 800, ನೆಕ್ಸ್ಟ್ ಯಾವ್ದು ಬರುತ್ತೆ? 810. ಯಾಕಂದರೆ ಗ್ಯಾಪ್ ಎಷ್ಟು? ಪ್ರತಿಯೊಂದು ಒಂದು ಮಾನ ಅಂದರೆ 10 ಗಾತ್ರ, ಅದಕ್ಕಾಗಿ 800 ಆದಮೇಲೆ 810, ಮುಂದೆ 820, ಆನಂತರ 830, ಮುಂದೆ 840, 850, 860, 870, 880, 890, 900. ಕಾರ್ಮಿಕರ ಸಂಖ್ಯೆಯನ್ನು ಕೂಡ ಗುರುತಿಸ್ಕೊಂಡ್ಬಿಡೋಣ. ಕಾರ್ಮಿಕರ ಸಂಖ್ಯೆ ಪ್ರತಿ ಒಂದು ಮಾನ ಅಂದರೆ 1 ಅಂತ ಅಂದ್ಕೊಂಡಿದ್ದೇವೆ. ಒಬ್ಬ ಕಾರ್ಮಿಕ 2, 3, 4, 5, 6, 7, 8 ಹೀಗೆ ಹೋಗುತ್ತೆ. 0ಯಿಂದ ನೇರವಾಗಿ ನಾವು 800ಗೆ ಜಿಗಿದು ಬಿಟ್ಟಿದ್ದೀವಿ ಅಲ್ವಾ? 10 ವ್ಯತ್ಯಾಸ ಅಂದರೆ ಏನು ಮಾಡಬೇಕಾಯಿತು? ನಾವು 0ಯಿಂದ 10 ಬರೀಬೇಕಾಯಿತು, 10ರಿಂದ 20, 20ರಿಂದ 30, ಹೀಗೆ 800 ಗಂಟೆ ಬರೀಬೇಕಿತ್ತು. ನಕ್ಷೆ ಅಷ್ಟು ದೊಡ್ಡದಿಲ್ವಲ್ಲ? ಸೊ ಅದಕ್ಕೆ ನಾವು ಜಾಗ್ಡ್ ಲೈನ್ ಅಂತ ಕರಿತೀವಿ. ಈ ಥರ ಒಂದು ಕರ್ವ್ಡ್ ಲೈನನ್ನು ಡ್ರಾ ಮಾಡ್ತೀವಿ. ನೋಡ್ಕೊಂಡ್ರಲ್ಲ, ಜಾಗಡ್ ಲೈನ್ ಅಂತ ಕರೀತಾರೆ ಇದಕ್ಕೆ. ಅಂಕುಡೊಂಕು ರೇಖೆ. ಓಕೆ, ಅದನ್ನು ಅಲ್ಲಿ ಗುರುತಿಸಬೇಕು. ಏನಕ್ಕೆ ಅದು ಗುರುತಿಸ್ತಾ ಇದ್ದೀವಿ? 0ಯಿಂದ ನಾವು ನೇರವಾಗಿ 800ಕ್ಕೆ ಜಂಪ್ ಮಾಡಿದ್ದೀವಿ ಅಂತ. ಮಕ್ಕಳೇ, ಯಾವತ್ತಾದರೂ 800 ಆದಮೇಲೆ 850 ಬರೆದ್ಬಿಟ್ಟು ಅಲ್ಲೊಂದು ಜಾಗಡ್ ಲೈನ್ ಹಾಕ್ಬಿಟ್ಟಿರಾ? ಹಂಗೆ ಮಾಡಬಾರ್ದು. ಮಧ್ಯದಲ್ಲೆಲ್ಲೂ ಜಾಗಡ್ ಲೈನ್ ಹಾಕೋಲ್ಲ. ಜಾಗಡ್ ಲೈನ್ ಯಾವಾಗಲೆಲ್ಲ ಹಾಕ್ತೀವಿ? ಪ್ರಾರಂಭದಲ್ಲಿ ಮಾತ್ರ ಬಳಸಬೇಕೇ ಹೊರತು ಮಧ್ಯದಲ್ಲೆಲ್ಲೂ ಬಳಸೋದಿಲ್ಲ. ತಿಳಿತಲ್ಲ ಮಕ್ಕಳೇ? ಈಗ ಹೇಗೆ ನಾವೀಗ ರಚನೆ ಮಾಡೋದು ನೋಡೋಣ. 800ರಿಂದ 810 ಆ ಒಂದು ಅಗಲ ಅಂದರೆ 1 ಸೆಂಟಿಮೀಟರ್ ಅಗಲ ಇರುವಂಥ ಆಯತವನ್ನು ಎತ್ತರ ಆವೃತ್ತಿ, ಅಲ್ಲಿ ಸೂಚಿಸ್ತಾ ಇರುವಂಥ ಆವೃತ್ತಿಗೆ ಸಮಾನವಾಗಿ ಆ ಪ್ರಮಾಣದಲ್ಲಿ ನಾವೀಗ ಆಯತನ ರಚನೆ ಮಾಡ್ತೀವಿ. ಗಮನಿಸಿದ್ರಲ್ಲ, ಎತ್ತರ 3 ಇದೆ, ಅಗಲ 1. 800ರಿಂದ 810 ಆ ವ್ಯಾಪ್ತಿ ಅಗಲ ಆಗಿರುತ್ತೆ, ಎತ್ತರ 3 ಏಕಮಾನ ಆಗಿರುತ್ತೆ. ಇದೇ ಥರ ಈ ಸ್ತಂಭದ ಪಕ್ಕದಲ್ಲೇ ಮತ್ತೊಂದು ಸ್ತಂಭವನ್ನು ಬರಿತೀವಿ. ಇಲ್ಲಿ ಅಂತರ ಕಾತ್ಕೊಳ್ಳಲ್ಲ, ಸ್ತಂಭಗಳ ನಡುವೆ ಅಂತರ ಇರೋಲ್ಲ. ಸ್ತಂಭ ನಕ್ಷೆಯಲ್ಲಿ ಅಂತರ ಇರುತ್ತೆ, ಇಲ್ಲಿ ಅಂತರ ಇರೋದಿಲ್ಲ. ಇಂತಹ ನಕ್ಷೆ ನಾವು ಊತಕ ನಕ್ಷೆ ಅಂತ ಕರಿತೀವಿ, ಹಿಸ್ಟೋಗ್ರಾಮ್ ಅಂತ ಕರೀತಾರೆ. ಆಯತಗಳ ನಡುವೆ ಅಂತರ ಇಲ್ಲದೇ ಪಕ್ಕದಲ್ಲೇ ಜೋಡಣೆ ಆಗಿರುತ್ತೆ. ಸುಲಭವಾಗಿ ನಾವಿಲ್ಲಿ ಹೋಲಿಕೆ ಮಾಡಬಹುದು. ನೋಡಿ, 810 820 ಆ ವರ್ಗಾಂತರ ವ್ಯಾಪ್ತಿಗೆ ಬರುವಂಥ ಎತ್ತರ ಎಷ್ಟು? 2. ಅಲ್ಲಿಗೆ ಆಯತನ ಬರೆದಿದ್ದೀವಿ. ನಂತರ 1 ಎತ್ತರ 1 ಆಗಿರುವಂಥ ಆಯತ. ನೆಕ್ಸ್ಟು 830ರಿಂದ 840ಕ್ಕೆ ಮತ್ತೊಂದು ಆಯತನ ರಚಿಸಿ. ಎಷ್ಟಿದೆ? 9, ಗರಿಷ್ಠ. ಹೌದಾ? ನಂತರ 840ರಿಂದ 850ಕ್ಕೆ 5 ಎತ್ತರ ಇರುವಂತೆ ಆಯತನ ರಚಿಸಿ. ಮುಂದೆ 1 ಏಕಮಾನ ಇರುವಂತೆ ಆಯತನ ರಚಿಸಬೇಕು. ನಂತರ ಗಮನಿಸ್ತಾ ಇದ್ದೀರಲ್ವಾ, 3 ಎತ್ತರ 3 ಇದೆ. ನಂತರ ಎತ್ತರ 1 ಇರುವಂಥ ಆಯತನ ರಚಿಸಬೇಕು. ಮತ್ತೆ
ನೋಡಿ ಅಲ್ಲಿ 880 890ಕ್ಕೆ ಎಷ್ಟು ಎತ್ತರ ಇದೆ? ಒಂದಿದೆ, ಆವೃತ್ತಿ ಒಂದಿದೆ. ಹಾಗಾದರೆ ಎತ್ತರ ಒಂದಿರುವಂತೆ ಆಯತವೊಂದನ್ನು ರಚಿಸಬೇಕು. ಕೊನೆಗೆ 890ರಿಂದ 900ಕ್ಕೆ ಎಷ್ಟಿದೆ? 4 ಆವೃತ್ತಿ ಇದೆ. ಹಾಗಾದರೆ ಎತ್ತರ ಎಷ್ಟಿರಬೇಕು? 4 ಇರುವಂತೆ ರಚಿಸಿ. ಆ ಅಂಕಿಗಳನ್ನ ಅದ ಮೇಲೆಲ್ಲ ಗುರುತಿಸ್ಕೊಳ್ಳಿ. ತಿಳಿದಲ್ಲ ಮಕ್ಕಳೇ? ಇಲ್ಲಿ ಸುಲಭವಾಗಿ ನಾವು ವರ್ಗಾಂತರ ವ್ಯಾಪ್ತಿಯಲ್ಲಿ ನೋಡುವಂಥದ್ದನ್ನು ಸುಲಭವಾಗಿ ನಾವು ಕಂಪೇರ್ ಮಾಡ್ಬೋದು. ಒಂದರ ನಡುವೆ ಇನ್ನೊಂದನ್ನು ಹೋಲಿಕೆ ಮಾಡ್ಬೋದು. ಈ ಥರ ನಕ್ಷೆ ನೋಡಿದರೆ ಎಲ್ಲಾದರೂ ನೀವು? ಎಸ್, ನೋಡಿರ್ತೀರಿ. ಎಲ್ಲಿ? ಕ್ರಿಕೆಟ್ ಮ್ಯಾಚ್ ನಡೆಯುವಾಗ ಪ್ರತಿ ಓವರ್ನಲ್ಲಿ ಪಡೆದಂಥ ಸ್ಕೋರುಗಳು, ರನ್ಗಳನ್ನು ತೋರಿಸಬೇಕಾದ್ರೆ ಈ ಥರ ನಕ್ಷೆ ಗಮನಿಸಿರ್ತೀರಲ್ವಾ? ಇದನ್ನು ನಾವು ಎಂತ ಕರಿತೀವಿ ಅಂತ ಹೇಳಿದ್ರೆ ಊತಕ ನಕ್ಷೆ. ನೆನ್ಪಿಟ್ಕೊಳ್ಳಿ ಪದ, ಊತಕ ನಕ್ಷೆ ಅಥವಾ ಹಿಸ್ಟೋಗ್ರಾಮ್ ಅಂತ ಕೂಡ ಕರೀತಾರೆ. ಆಯಿತಾ? ಇದು ಹೊಸ ಪರಿಚಯ ನಿಮಗೆ ಅಲ್ವಾ? ಸೊ ಈ ರೀತಿ ಆಯತಗಳನ್ನು ಜೋಡಣೆ ಮಾಡ್ತೇವೆ. ಇಂಥ ನಕ್ಷೆಯನ್ನು ಊತಕ ನಕ್ಷೆ ಅಂತ ಕರೆಯೋದುಂಟು. ಇದನ್ನು ಕೂಡ ನಾವು ಸಾಕಷ್ಟು ಸಲ ಬಳಸ್ತೀವಿ ಅಂತ. ಈ ನಕ್ಷೆಯನ್ನು ಕೆಲವು ಲಕ್ಷಣಗಳಿದೆ. ಲಕ್ಷಣಗಳನ್ನು ನೋಡ್ತೀರಾ? ಈಗಾಗಲೇ ನಾನು ಹೇಳ್ತಾ ಬಂದಿದ್ದೀನಿ. ಆ ನಕ್ಷೆಗಳಿಗೂ ಗೊತ್ತಿದೆ ನಿಮಗೆ ಲಕ್ಷಣಗಳು ಏನೇನು. ಇಲ್ಲಿ ಆಯತಗಳ ಮೂಲಕ ನಾವಿಲ್ಲಿ ಸ್ತಂಭಗಳ ಮೂಲಕ ಇಲ್ಲಿ ನಾವು ಪ್ರತಿನಿಧಿಸ್ತಾ ಇದ್ದೀವಿ ಪ್ರತಿಯೊಂದು ಆವೃತ್ತಿಯನ್ನು. ಹೌದಾ? ಹಾಗೆ ಮಾಡುವಾಗ ಸಮಾನ ಅಗಲ ಇರುತ್ತೆ, ಜೊತೆಗೆ ಅಂತರ ಕೂಡ ಇರೋದಿಲ್ಲ. ಅಂತರವಿಲ್ಲದಂತಹ ಸಮಾನ ಅಗಲವುಳ್ಳಂತಹ ಸ್ತಂಭಗಳನ್ನು ರಚನೆ ಮಾಡ್ತೇವೆ. ಸ್ತಂಭದ ಎತ್ತರ ಅದರ ಗುಂಪಿನ ದತ್ತಾಂಶದ ಸಂಖ್ಯೆ ಮತ್ತು ಆವರ್ತನ ಇದನ್ನು ಸೂಚಿಸುತ್ತೆ ನಮಗೆ. ಹೌದಲ್ವಾ? ಮತ್ತೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಈ ಪ್ರತಿಯೊಂದು ಆಯತದ ವಿಸ್ತೀರ್ಣವನ್ನು ನೀವು ಒಟ್ಟುಗೂಡಿಸ್ಬಿಟ್ರೆ ಆವೃತ್ತಿ ಸಿಕ್ಬಿಡುತ್ತೆ. ಒಟ್ಟು ಆವೃತ್ತಿ ಅರ್ಥ ಆಯ್ತಲ್ಲ? ಎಲ್ಲ ಆಯತಗಳ ವಿಸ್ತೀರ್ಣಗಳನ್ನು ನೀವು ಟೋಟಲ್ ಮಾಡಿದ್ರೆ, ಒಟ್ಟುಗೂಡಿಸಿದ್ರೆ ಒಟ್ಟು ಆವೃತ್ತಿಯನ್ನು ಈ ನಕ್ಷೆ ನೀಡುತ್ತೆ. ತಿಳಿತಲ್ಲ ಮಕ್ಕಳೇ? ಊತಕ ನಕ್ಷೆಯ ಲಕ್ಷಣಗಳು. ಮುಂದೆ ಈ ಊತಕ ನಕ್ಷೆಯನ್ನು ಓದ್ಕೊಳ್ಳೋದು ಹೇಗೆ? ಈಗ ನನ್ನ ನಕ್ಷೆ ಕೊಟ್ಟಿದ್ದಾರಪ್ಪ, ಇದನ್ನ ಹೆಂಗೆ ಓದೋದು ನೋಡಿ. ಅತಿ ಹೆಚ್ಚು ವಿದ್ಯಾರ್ಥಿಗಳು ಎಷ್ಟು ಗಂಟೆಗಳ ಕಾಲ ಟಿ ವಿ ನೋಡಿದ್ರು ಅಂತ ಪ್ರಶ್ನೆ ಇದೆ. ಅಲ್ಲಿ ಗಮನಿಸಿ ನಕ್ಷೆಯನ್ನು. 4 ರಿಂದ 5 ಗಂಟೆಗಳ ಕಾಲ ಟಿ ವಿ ನೋಡಿದವರೇ ಜಾಸ್ತಿ ಇದ್ದಾರೆ. 4 ಗಂಟೆಗಳಿಗಿಂತ ಕಡಿಮೆ ಕಾಲ ಟಿ ವಿ ನೋಡಿದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದೆ. 4 ಗಂಟೆಗಿಂತ ಕಡಿಮೆ ಅವಧಿ ನೋಡ್ಕೊಂಡು ಬನ್ನಿ. ಹೌದಾ? ಅಂದರೆ ಹಿಂದಕ್ಕೆ ಬರಬೇಕು, ನಕ್ಷೆ ಹಿಂಭಾಗ ಬನ್ನಿ. 22, 8 ಮತ್ತು 4 ಆ ಮೂರನ್ನು ಸೇರಿಸಿದ್ರೆ ಒಟ್ಟು ಎಷ್ಟು ವಿದ್ಯಾರ್ಥಿಗಳು ಟಿ ವಿಯನ್ನು ಕಡಿಮೆ ಕಾಲ ವೀಕ್ಷಣೆ ಮಾಡಿದ್ರು ಅಂತ ಗೊತ್ತಾಗುತ್ತೆ. ಎಷ್ಟಿದ್ದಾರೆ ಅಲ್ಲಿ? 34 ವಿದ್ಯಾರ್ಥಿಗಳು ಕಡಿಮೆ ಅವಧಿಗಳ ಕಾಲ ಟಿ ವಿ ನೋಡಿದ್ದಾರೆ. ಹಾಗಾದರೆ ಜಾಸ್ತಿ ಹೊತ್ತು ಟಿ ವಿ ನೋಡೋರೆ ಹೆಚ್ಚಾಯಿತು ಅಲ್ವಾ? ರೈಟ್. ಸೊ ಈ ರೀತಿ ನಾವು ಮಾಹಿತಿಯನ್ನು ಪಡ್ಕೊಳ್ಬೋದಾಗತ್ತೆ ನಕ್ಷೆಯಿಂದ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವೇನೆಲ್ಲ ಕಲ್ತ್ಕೊಂಡ್ವಿ ಒಂದ್ಸಲಿ ನೋಡ್ಕೊಂಬರೋಣ. ದತ್ತಾಂಶದ ವ್ಯವಸ್ಥಿತ ಜೋಡಣೆಯನ್ನು ಕಲ್ತ್ಕೊಂಡಿದ್ದೀವಿ, ಹೇಗೆ ಜೋಡಣೆ ಮಾಡ್ಕೊಂಬರಬೇಕು ಅಂತ. ಆವೃತ್ತಿ ವಿತರಣಾ ಪಟ್ಟಿಯನ್ನು ಹೇಗೆ ತಯಾರಿಸಬೇಕು ಅಂತ ಕಲ್ತ್ಕೊಂಡ್ವಿ. ಅದಾದಮೇಲೆ ಊತಕ ನಕ್ಷೆಯನ್ನು ಹೇಗೆ ರಚಿಸಬೇಕು ಅಂತ ತಿಳ್ಕೊಂಡ್ವಿ. ಹಾಗೆ ಕೊನೆಗೆ ನಕ್ಷೆಯಿಂದ ಮಾಹಿತಿನ ಹೇಗೆ ಪಡ್ಕೊಳ್ಬೇಕು ಅನ್ನೋದು ಕೂಡ ತಿಳ್ಕೊಂಡ್ವಿ ಮಕ್ಕಳ. ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ನಾನಾದರೂ ಭಾವಿಸ್ತೇನೆ. ಇದು ಇನ್ನೂ ಹೆಚ್ಚಿಗೆ ನಿಮ್ಮ ಕಲಿಕೆ ಆಗಬೇಕಲ್ಲ, ಅದಕ್ಕೆ 2 ಚಟುವಟಿಕೆ ಕೊಡ್ತಾಯಿದ್ದೀನಿ. ಚಟುವಟಿಕೆ ಏನು ನೋಡ್ಕೊಳ್ಳಿ. ನಿಮ್ಮ ಗ್ರಾಮದಲ್ಲಿರುವಂಥ ವಿವಿಧ ಮರಗಳ ದತ್ತಾಂಶವನ್ನು ಸಂಗ್ರಹಿಸಿ ಒಂದು ಸೂಕ್ತ ನಕ್ಷೆಯನ್ನು ರಚಿಸಬೇಕು. ಹಾಗೆ ನಿಮ್ಮ ನೆರೆಹೊರೆಯ ಮನೆಗಳಲ್ಲಿ ವಾಸವಾಗಿರುವಂಥ ವ್ಯಕ್ತಿಗಳ ವಯಸ್ಸಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಅದಕ್ಕೆ ಒಂದು ಗುಂಪು ಮಾಡಿದ ಆವರ್ತನ ಪಟ್ಟಿಯನ್ನು ತಯಾರಿಸಿಕೊಂಡು ಅದಕ್ಕೆ ಊತಕ ನಕ್ಷೆಯನ್ನು ರಚಿಸಬೇಕು. ಇದ್ರ ಜೊತೆಗೆ ನಿಮ್ಮ ಶಿಕ್ಷಕರ ಸಹಾಯದೊಂದಿಗೆ ಗೃಹ ಕಾರ್ಯವನ್ನು ಕೂಡ ಮಾಡಬೇಕು. ಹೋಮ್ವರ್ಕ್ ಏನಿದೆ ಗೊತ್ತಾ? ಪುಟ ಸಂಖ್ಯೆ 32ರಲ್ಲಿರುವಂಥ 3.1 ಈ ಅಭ್ಯಾಸಗಳಿರುವಂಥ ಎಲ್ಲ ಲೆಕ್ಕಗಳನ್ನ ಬಿಡಿಸ್ಬೇಕು. ಬಿಡಿಸ್ತಿರಲ್ಲ? ಇವೆಲ್ಲವೂ ಕೂಡ ನಕ್ಷೆಗೆ ಸಂಬಂಧಿಸಿದಂಥ ಲೆಕ್ಕಗಳಾಗಿದೆ. ನೀವೆಲ್ಲರೂ ಸುಲಭವಾಗಿ ಮಾಡಬಹುದು ಅಂತ ಅನಿಸುತ್ತೆ. ಪ್ರಯತ್ನಪಡಿ. ಶಿಕ್ಷಕರ ಸಹಾಯದೊಂದಿಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನಪಡಿ. ತಿಳಿದಲ್ಲ ಮಕ್ಕಳೇ? ಇಲ್ಲಿಗೆ ದತ್ತಾಂಶ ನಿರ್ವಹಣೆ ಅನ್ನುವಂಥ ಈ ಘಟಕದ ಪೂರ್ಣ ಮಾಹಿತಿ ನಿಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೇನೆ. ಧನ್ಯವಾದಗಳು. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ.